ನಿನ್ನ ಜಯದಲ್ಲಿ ಉತ್ಸಾಹ ಧ್ವನಿ ಮಾಡುವೆವು. ನಮ್ಮ ದೇವರ ಹೆಸರಿನಲ್ಲಿ ಧ್ವಜ ಎತ್ತುವೆವು. ಯೆಹೋವನು ನಿನ್ನ ಎಲ್ಲಾ ವಿಜ್ಞಾಪನೆಗಳನ್ನು ನೆರವೇರಿಸಲಿ. ಭಾನುವಾರ 17 ನವೆಂಬರ್ 2024 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೋಬನ ಗ್ರಂಥ 42ನೇ ಅಧ್ಯಾಯದ 2ನೇ ವಚನ. ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಎಂತಲೂ ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವಿಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರ ಕೈಯಲ್ಲಿ ಎಲ್ಲವೂ ಸಾಧ್ಯ ಎಂಬುವಂಥದ್ದನ್ನು ತಿಳಿದು ನಾವು ದೇವರ ಮುಂದೆ ಅರಿಕೆ ಮಾಡುವಂಥದ್ದು ಬಹಳ ಮುಖ್ಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಅರಿಕೆ. ಕರ್ತನಲ್ಲಿ ಪ್ರಿಯರೇ, ಯೋಬನು ಎಲ್ಲವನ್ನು ಕಳಕೊಂಡಂತ ನಂತರ ಒಂದು ಹೋರಾಟದ ಪ್ರಾರ್ಥನೆ, ಮಾತು, ಮಿತ್ರರೊಂದಿಗೆ ತರ್ಕ ಇವೆಲ್ಲವುಗಳು ನಡೆದಾಗ ಯೋಬನ ಮುಂದೆ ತನ್ನ ಮಿತ್ರರು ಅನೇಕ ವಿಚಾರಗಳನ್ನು ಹೇಳಿದಾಗ ಯೋಬನ ನಂಬಿಕೆ ದೇವರಲ್ಲಿ ಕಡಿಮೆಯಾಗಿರಲಿಲ್ಲ. ಯೋಬನ ಹೋರಾಟ ತನ್ನ ಪರಿಸ್ಥಿತಿಯ ನಿಮಿತ್ತವಾಗಿತ್ತು. ದೇವರು ಯೋಬನಿಗೆ ಅನೇಕ ವಿಚಾರಗಳನ್ನು ಹೇಳುತ್ತಾ ಉತ್ತರ ಕೊಡುವಾಗ ಯೋಬನು ಯಥಾರ್ಥತೆಯಿಂದ, ತಗ್ಗಿದ ಮನೋಭಾವದಿಂದ ದೇವರ ಮುಂದೆ ಅರಿಕೆ ಮಾಡುತ್ತಾ ದೇವರಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿಯೂ ದೇವರಿಗೆ ಅಸಾಧ್ಯ ಯಾವುದೂ ಇಲ್ಲ ಎಂಬುದಾಗಿಯೂ ಪೂರ್ಣ ಮನಸ್ಸಿನಿಂದ ಅರಿಕೆ ಮಾಡಿ ತಾನು ದೇವರ ಮುಂದೆ ಏನೂ ಅಲ್ಲದವನು, ಯಾವ ರೀತಿಯಲ್ಲೂ ಯಾವ ಗಣನೆಗೂ ಬಾರದಂಥವನು, ದೇವರನ್ನು ಗ್ರಹಿಸುವಂಥ ಯಾವ ಶಕ್ತಿಯೂ ಇಲ್ಲದವನು. ಯಾಕಂದರೆ ದೇವರು ಮಹೋನ್ನತನು. ದೇವರನ್ನು ತಿಳುಕೊಳ್ಳುವಂಥ ಸಾಮರ್ಥ್ಯವಾಗಲಿ ಸ್ಥಾನಮಾನಗಳಾಗಲಿ ನಮ್ಮಲ್ಲಿಲ್ಲ ಎಂಬುದಾಗಿ ಅದ್ಭುತವಾಗಿ ವರ್ಣಿಸಿ ತನ್ನನ್ನು ತಾನು ತಗ್ಗಿಸಿಕೊಳ್ಳುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ದೇವರಿಗೆ ಸರ್ವವೂ ಸಾಧ್ಯ, ದೇವರು ಸರ್ವವ್ಯಾಪಿ ಸರ್ವಶಕ್ತನು ಎಂಬುದಾಗಿ ಅರಿಕೆ ಮಾಡುವುದು ಎಷ್ಟು ಮುಖ್ಯವೋ, ನಾವು ದೇವರ ಕಾರ್ಯಗಳನ್ನು ತಿಳಿಯೋದಕ್ಕೆ ಸಮರ್ಥರಲ್ಲ ಎಂಬುದಾಗಿ ತಿಳ್ಕೊಳ್ಳುವಂಥದ್ದು ಕೂಡ ಅಷ್ಟೇ ಪ್ರಮುಖವಾಗಿದೆ. ನಾವು ದೇವರ ಮುಂದೆ ಯಥಾರ್ಥವಾಗಿ ಕಾಣಿಸಿಕೊಳ್ಳೋಣ. ಕರ್ತನೇ, ದಯಾಮಯ ಸ್ವಾಮಿಯ ಕೃಪಾ ಸಂಪೂರ್ಣನಾದ ದೇವರೇ, ನೀನು ಸರ್ವಶಕ್ತನು, ನಾವು ಏನೂ ಇಲ್ಲ ಎಂಬಂಥದ್ದನ್ನು ತಿಳಿದುಕೊಳ್ಳುವಂಥ ಮನಸ್ಸನ್ನು ಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.